ಶಾಸಕರ ವಿದೇಶ ಪ್ರವಾಸಕ್ಕೆ ಸಾರ್ವಜನಿಕರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ತಮ್ಮ ಕ್ಷೇತ್ರದ ಸಮಸ್ಯೆಯನ್ನ ಬಗೆಹರಿಸದ ಎಂಎಲ್ಎಗಳಿಂದ ಫಾರಿನ್ ಟ್ರಿಪ್ ನಡೀತಾ ಇದೆ. ಕುಡಿಯುವ ನೀರಿನ ಸಮಸ್ಯೆ ಸೇರಿ ಹಲವು ಸಮಸ್ಯೆ ಬಗ್ಗೆ ಗಮನ ಹರಿಸಿಲ್ಲ ಶಾಸಕರು. ಅಧ್ಯಯನ ನೆಪದಲ್ಲಿ ಶಾಸಕರ ಫಾರಿನ್ ಟ್ರಿಪ್ಗೆ ಭಾರಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಶಾಸಕರ ವಿದೇಶ ಪ್ರವಾಸಕ್ಕೆ ಸಾರ್ವಜನಿಕರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ತಮ್ಮ ಕ್ಷೇತ್ರದ ಸಮಸ್ಯೆಯನ್ನೇ ಬಗೆಹರಿಸದ ಎಂಎಲ್ಎಗಳಿಂದ ಫಾರಿನ್ ಟ್ರಿಪ್ ನಡೀತಾ ಇದೆ. ಕುಡಿಯುವ ನೀರು ಸೇರಿ ಹಲವು ಸಮಸ್ಯೆ ಬಗ್ಗೆ ಗಮನ ಹರಿಸಿಲ್ಲ ಶಾಸಕರು. ಅಧ್ಯಯನ ನೆಪದಲ್ಲಿ ಶಾಸಕರ ಫಾರಿನ್ ಟ್ರಿಪ್ಗೆ ಭಾರಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಎತ್ತಿಗೆ ನೀರಂದ್ರೆ ಅಲರ್ಜಿ, ಕೋಣಕ್ಕೆ ಅದೇ ಸಮೃದ್ಧಿ ಎನ್ನುವಂತಾಗಿದೆ ಶಾಸಕರ ನಡೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋಡೆತ್ತುಗಳ ಬದಲಾದ ದಿಕ್ಕು ಮತ್ತೆ ಗುರಿ. ವಿದೇಶದಲ್ಲಿ ಅಧ್ಯಯನದ ನೆಪ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಟ್ರಿಪ್ ಜಪವನ್ನ ಮಾಡ್ತಾ ಇದ್ದಾರೆ. ಸಾಮಾಜಿಕ ಧಾರ್ಮಿಕ ವಿಚಾರದ ಬಗ್ಗೆ ಅಧ್ಯಯನವನ್ನ ನಡೆಸೋದೇನಿದೆ? ಅಭಿವೃದ್ಧಿಯನ್ನ ಕಾಣದ ಶಾಸಕರ ಕ್ಷೇತ್ರಗಳು ಅಧ್ಯಯನವನ್ನ ನಡೆಸಿ ತಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾರಾ ಅಂತ ಶಾಸಕರು. ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೊರಟು ನಿಂತಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಮತ್ತು ರಾಜಕೀಯ ವಲಯದಲ್ಲಿ ತುಂಬಾ ಚರ್ಚೆಗಳು ಮತ್ತು ಆಕ್ರೋಶಗಳು ವ್ಯಕ್ತವಾಗ್ತಾ ಇವೆ. ಇನ್ನು ಈ ಪ್ರವಾಸ ಕೇವಲ ಒಂದು ಅಧ್ಯಯನ ಪ್ರವಾಸವಲ್ಲ, ಬದಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆ ಅಥವಾ ನಾಯಕತ್ವದ ಬದಲಾವಣೆ ಚರ್ಚೆಯ ನಡುವೆ ತಮ್ಮ ಬಣದ ಶಾಸಕರನ್ನ ಒಗ್ಗೂಡಿಸುವ ತಂತ್ರ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಾರ್ವಜನಿಕರ ತೆರಿಗೆ ಹಣವನ್ನ ದುರುಪಯೋಗ ಮಾಡಿ ಮೋಜು ಮಸ್ತಿ ಮಾಡಲು ಹೊರಟಿದ್ದಾರೆ ಶಾಸಕರು. ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ಅಂತ ಹೇಳ್ತಾರೆ, ಬಟ್ ಮೋಜು ಮಸ್ತಿಗೆ ಹೇಗ ಹಣ ಬರುತ್ತೆ? ಇನ್ನು ಕುರ್ಚಿಯನ್ನ ಭದ್ರ ಮಾಡಿಕೊಳ್ಳಲು ಶಾಸಕರು ವಿದೇಶಿ ಪ್ರವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರಿಂದಲೇ ಪ್ರಾಯೋಜಕತ್ವ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಪ್ರಾಯೋಜಕತ್ವವನ್ನ ವಹಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಹಲವಾರು ಸಮಸ್ಯೆಗಳಿವೆ ಶಾಸಕರ ಒಂದು ಕ್ಷೇತ್ರಗಳಲ್ಲಿ. ಯಾಕಂತಂದ್ರೆ ಈಗ ಬೇಸಿಗೆ ಆರಂಭ ಆಗುತ್ತೆ, ಕುಡಿಯುವ ನೀರಿನ ಸಮಸ್ಯೆ ಬರುತ್ತೆ, ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಬರುತ್ತೆ. ಇನ್ನು ರಾಜ್ಯದಲ್ಲಿ ಹಲವಾರು ಸಮಸ್ಯೆ ಇದೆ. ರಸ್ತೆಗಳಿಲ್ಲ, ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಇಂಥ ಸಂದರ್ಭದಲ್ಲಿ ಕ್ಷೇತ್ರಗಳಲ್ಲಿ ಜನರ ಸಮಸ್ಯೆ ಆಲಿಸಬೇಕಾಗಿತ್ತು ಇವರು. ಬಟ್ ಇವರು ಮೋಜು ಮಸ್ತಿ ಮಾಡೋದಕ್ಕೆ ವಿದೇಶಕ್ಕೆ ಹಾರ್ತಾ ಇದ್ದಾರೆ. ಇನ್ನು ಯಾವುದೂ ಅಧ್ಯಯನ ಮಾಡಲ್ಲ, ಏನೂ ಮಾಡಲ್ಲ.